ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ನೈಕಾ ಹಾಲ್ ಆಗಿರುತ್ತೆ. ನಾನಿಲ್ಲಿ 2 ಪ್ರಾಡಕ್ಟ್ಸ್ನ ನೈಕಾಯಿಂದ ತರಿಸಿದ್ದೆ. ಮೊದಲನೇದಾಗಿ ಕಾಜಲ್ ಫ್ರಮ್ ಕೆ ಬ್ರ್ಯಾಂಡ್. ಐ ಹೋಪ್ ನಿಮಗೆ ಈ ಬ್ರ್ಯಾಂಡ್ ಬಗ್ಗೆ ಐಡಿಯಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಇದು ಕಟ್ರಿನಾ ಕೈಫ್ ಅವ್ರದ್ದು ಬ್ರ್ಯಾಂಡು ಆ್ಯಂಡ್ ಇಟ್ ಸೇಸ್ 24 hours ಲಾಂಗ್ ಲಾಸ್ಟಿಂಗ್ ಅಂತ. ಇದು ನಂದು 3ನೇದು ಅಥವಾ 4ನೇ ಕಾಜಲ್ ಇರಬಹುದು. ಬಟ್ ಟ್ರಸ್ಟ್ ಮೀ ಗೈಸ್, ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಕಾಜಲ್ಸ್ ನಾನು ಇಲ್ಲಿವರೆಗೂ ಯೂಸ್ ಮಾಡಿರೋದು. 24 hours ಇರುತ್ತೋ ಇಲ್ವೋ ನಂಗೆ ಖಂಡಿತ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ನಿಮಗೆ 12 to 13 hours ಅಂತೂ ಖಂಡಿತವಾಗಿಯೂ ಸ್ಟೇ ಆಗುತ್ತೆ. ನಾನು ತುಂಬ ಬೇರೆ ಬೇರೆ ಕಾಜಲ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ, ಬಟ್ ಐ ಫೌಂಡ್ ದಿಸ್ ಆ್ಯಸ್ ದ ಬೆಸ್ಟ್. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇದ್ದರೆ ಪ್ರೈಸು ಕೂಡ 299 rupees ಇದೆ. ಆ್ಯಂಡ್ ನಾನು ಇದನ್ನು ನೈಕಾ ಹಾಲಲ್ಲಿ ತೊಗೊಂಡಾಗ ನಂಗೆ ಅರೌಂಡ್ 250 ಚೇಂಜ್ ಏನೋ ಬಿತ್ತು ಇದಕ್ಕೆ. ಬಟ್ ಐ ರಿಯಲಿ ಫೀಲ್ ಇಟ್ಸ್ ಅ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಈ ಥರ ಬೆಸ್ಟ್ ಪ್ರಾಡಕ್ಟ್ಸ್ಗೆ ನಾವು ಅಷ್ಟು ಕೊಡ್ಬೋದು ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಇದು 2ನೇ ಪ್ರಾಡಕ್ಟ್. ಅಗೈನ್ ಇದು ಬಂದು ಮಾರ್ಸ್ ಅವ್ರದ್ದು ಟ್ರೆಂಡ್ ಸೆಟ್ಟಿಂಗ್ ಪೌಡರ್ ಅಂತ. ನಾನು ತುಂಬ ದಿವಸದಿಂದ ಒಂದು ಬಜೆಟ್ ಫ್ರೆಂಡ್ಲಿ ಪೌಡರ್ ಯಾವ ಥರ ಇದೆಯಾ ಅಂತ ಹುಡುಕ್ತಾ ಇದ್ದೆ. ಇದ್ರ ಬಗ್ಗೆ ತುಂಬ ರಿವ್ಯೂಸ್ ನೋಡಿ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಆರ್ಡ್ರ್ ಮಾಡಿರೋ ಶೇಡ್ ಬಂದು ಬ್ರೈಟರ್ ಶೇಡ್. ನಿಮಗಿದು ಮಲ್ಟಿಪಲ್ ಶೇಡ್ಸಲ್ಲಿ ಅವೈಲಬಲ್ ಇದೆ. ಆ್ಯಂಡ್ ಇದು ಕೂಡ ನನಗೆ ಸಮ್ವೇರ್ ಅರೌಂಡ್ 236 rupees ಏನೋ ಬಿತ್ತು ಅಂತ ಅನಿಸುತ್ತೆ. ನಂಗೆ ಎಕ್ಸಾಕ್ಟ್ ಪ್ರೈಸ್ ನೆನಪಿಲ್ಲ. ಆ್ಯಂಡ್ ಈಗ ನೀವು ಮೆಬ್ಲಿನ್ ಲೂಸ್ ಪೌಡರ್ ಎಲ್ಲ ತೊಗೊಳಕ್ಕೆ ಹೋದರೆ ಅದು ನಿಮಗೆ 800 rupees ಆಗಿಬಿಡುತ್ತೆ. ಬಟ್ ಇದು ನಿಮಗೆ ಬಜೆಟ್ ಫ್ರೆಂಡ್ಲಿನೂ ಬರುತ್ತೆ ಆ್ಯಂಡ್ ನೀವು ಡೈಲಿ ಯೂಸ್ಗೂ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಲೈಕ್ ಇವಾಗ ಆನ್ ಅ ಡೈಲಿ ಬೇಸಿಸ್ ನಾವು ಆಫೀಸ್ಗೆ ಹೋಗುವಾಗ ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ. ಆ್ಯಂಡ್ ಇದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಈ ಪಫ್ ವಿಚ್ ಫಿಟ್ಸ್ ಇನ್ ಪರ್ಫೆಕ್ಟ್ಲಿ. ಆ್ಯಂಡ್ ನಾವು ಇದನ್ನು ಈ ಥರ ಓಪನ್ ಮಾಡಿ ಅಲ್ಲಿ ಹೋಲ್ಸ್ಗೆ ನಿಮಗೆ ಪ್ಲೇಸ್ ಇರುತ್ತೆ, ನೀವು ಹೋಲ್ಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ನೀವು ನೋಡ್ತಾ ಇದ್ರೆ ಇದು ನನ್ನ ಸ್ಕಿನ್ ಟೋನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಆ್ಯಂಡ್ ಈ ಪಫ್ ಕೂಡ ಅದರೊಳಗೆ ತುಂಬ ಚೆನ್ನಾಗಿ ಫಿಟ್ ಆಗ್ತಾಯಿದೆ, ವಿಚ್ ಈಸ್ ಅಗೇನ್ ಒನ್ ಆಫ್ ದ ಬೆಸ್ಟ್ ಬೆನಿಫಿಟ್ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಮಾರ್ಸ್ ಹಾಗೂ ಕೆ ಅವ್ರ ಕಾಜಲ್ನ ನಾನು ಆರ್ಡ್ರ್ ಮಾಡಿದ್ದೆ.